ಗೆಜ್ಜಲಗೆರೆ ಪಂಚಾಯಿತಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆ ಖಂಡಿಸಿ ಕಳೆದ 69 ದಿನಗಳಿಂದ ನಡೆಯುತ್ತಿರುವ ಹೋರಾಟಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಬೆಂಬಲ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ತಲೆನೋವಾದ ಮದ್ದೂರು ನಗರಸಭೆ ಸೇರ್ಪಡೆ ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ನೀಡಿದ್ದಾರೆ. ಮದ್ದೂರಿನ ಗೆಜ್ಜಲಗೆರೆ ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ ಹಿನ್ನೆಲೆ ಗೆಜ್ಜಲಗೆರೆ ಬಳಿ ಮೈಸೂರು-ಬೆಂಗಳೂರು ಹೆದ್ದಾರಿಯ ಸರ್ವೀಸ್ ರಸ್ತೆ ಬಂದ್ ಮಾಡಲಾಗಿ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಈ ಚಳವಳಿ ಜಾಗಕ್ಕೆ ಆಗಮಿಸಿ ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿರುವಂತ ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಮಂಡ್ಯ ಸಂಸದರಾದ ಕುಮಾರಣ್ಣನವರಿಗೆ ಚಳವಳಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಈ ಚಳವಳಿಗೆ ಹಂತವಾಗಿ ನಮ್ಮ ಬೆಂಗಳೂರು ನಿಂತು ಸಮಯ ಸಚಿವರು, ನಮ್ಮ ಜನಪ್ರಿಯ ಶಾಸಕರಾದಂತಹ ಡಿ.ಸಿ. ತಮ್ಮಣ್ಣ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಈ ಚಳವಳಿಗೆ ನಮ್ಮ ಜಿಲ್ಲಾ ರೈತ ನಾಯಕಿ ಸುನಂದಾ ಜಯರಾಂ ಮಾತನಾಡಿ, ಶಾಸಕರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗೆಜ್ಜಲಗೆರೆ ಗ್ರಾಮಕ್ಕೆ ಇತಿಹಾಸವಿದೆ, ಕೃಷಿ ಜಮೀನು ಹೊಂದಿದೆ, ಮೂಲಭೂತ ಸೌಕರ್ಯವಿದೆ. ದೊಡ್ಡ ಮನ್ಮಲ್ ಗೆಜ್ಜಲಗೆರೆ ಗ್ರಾಮದಲ್ಲಿದೆ. ಯಾವ ಕಾರಣಕ್ಕೆ ಗೆಜ್ಜಲಗೆರೆ ಪಂಚಾಯತ್ ಮೇಲ್ದರ್ಜೆಗೇರಿಸುವ ಹುನ್ನಾರ ಮಾಡ್ತಿದ್ದಾರೆ? ಅಭಿವೃದ್ಧಿ ಮಾಡೋದಾದ್ರೆ ಮಾಡ್ಲಿ, ನಗರಸಭೆ ಆದ್ರೆ ತೆರಿಗೆ ಹೆಚ್ಚಾಗುತ್ತೆ, ಪಂಚಾಯಿತಿಗೆ ಸಿಗುವ ಸೌಲಭ್ಯ ಸಿಗಲ್ಲ. ನಗರಸಭೆ ಆದ್ರೆ ಏನು ಅಭಿವೃದ್ಧಿ ಆಗುತ್ತೆ? ಶಾಸಕರೇ ಉತ್ತರ ಕೊಡಿ ಎಂದು ಪ್ರಶ್ನಿಸಿದ್ರು. ಸುಮಾರು 5 ತಿಂಗಳ ನಂತರ 9 ಏರ್ಪಟ್ಟಾದ ಸಭೆ ನಡೆಯಿತು. ಇತರೆ ವಿಷಯದಲ್ಲಿ ತಕ್ಕೊಂಡ್ರು. ಇತರೆ ವಿಷಯದ ಅಜೆಂಡಾದಲ್ಲಿ ವಿಷಯವೇ ಇಲ್ಲದೆ ಮಾಡಿದ ತೀರ್ಮಾನಕ್ಕೆ ಬಂದೆ. ಹಾಗಿದ್ರೆ ಇನ್ನೂ ಒಂದು ಸಭೆ ಮುಂದೆ ಮಾಡೋಣ, ಮುಂದೆ ಸಭೆ ಬೇಕು ಬೇಡ ಯಾವ ಆಟ ಇದು? ಆಗಲ್ಲ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಗೆಜ್ಜಲಗೆರೆಯಿಂದ ಲೇಬರ್ ಮಾಡಿಲ್ಲ, ಮನೆಯಿಂದ ಶೇಖರಣೆ ಆಗಿದೆ. ಸಂಜು ಮಾಹಿತಿ ಬಂದಿದೆ ಸರ್. ಆಗಲೇ ವನಿಕೆಗಳು ಸಿದ್ಧವಾಗಿವೆ. ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಇಲ್ಲೇ ನಡೆಯುತ್ತೆ. 3 ಕಡೆ ಜಯ ಪಡ್ಕೊಳ್ತೀವಿ. ಆದ್ರೂ ಕಾನೂನನ್ನ ಗೌರವಿಸುವ ದೃಷ್ಟಿಯಿಂದ ತಮ್ಮನ್ನ, ಕೋರ್ಟನ್ನ, ಸಾಮಾಜಿಕ ನ್ಯಾಯವನ್ನ ಈ ನ್ಯಾಯಾಲಯದಲ್ಲಿ ನಾವು ಕಾಯ್ತಾ ಇದ್ದೀವಿ. ಇದು ಶತಾಸಿದ್ಧ ದ್ವೇಷದ ಭಾಷಣ ಅಲ್ಲ, ವ್ಯಕ್ತಿಗತ ಅಸೂಯೆಯ ಭಾಷಣನೂ ಅಲ್ಲ. ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಹಕ್ಕು ನಿಮಗಿಲ್ಲ, ನಿಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಹಕ್ಕು ನಮ್ಮ ಕೈಲಿದೆ. ಅದು ಗೊತ್ತಾ? ನೀವು ಎಚ್ಚರಿಕೆ ಮಾಡಿ ಹೇಳ್ತಾ ಬರುವಲ್ಲಿರುವ 53 ಇಂಚಿನ ಹೊರಗಡೆಯಿದ್ದೀವಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಕಾಲ ಮಿಂಚಿಲ್ಲ, ನಿಮ್ಮ ನಿರ್ಣಯ ವಾಪಸ್ ಪಡೆದು ಪಂಚಾಯತ್ ಮಟ್ಟದಲ್ಲೇ ಇರಲಿ. ನನ್ನ ತಲೆಯ ಮೇಲೆ ದೊಡ್ಡ ಋಣದ ಭಾರ ಹೊರಿಸಿದ್ದೀರಿ. ನಾನು ಬದುಕಿರುವವರೆಗೆ ಮಂಡ್ಯ ಜಿಲ್ಲೆ ಮರೆಯೋಲ್ಲ. ಸರ್ಕಾರ ಈ ನಿರ್ಧಾರ ವಾಪಸ್ ಪಡೆಯದಿದ್ರೆ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಹಲವಾರು ಕಾರಣಾಂತರದಿಂದ ನಿಮ್ಮನ್ನ ಭೇಟಿ ಮಾಡಕ್ಕಾಗಿಲ್ಲ. ಪಂಚಾಯಿತಿ ಒಳ್ಳೆಯ ರೀತಿ ಕೆಲಸ ಆಗ್ತಿದೆ. ಗೆಜ್ಜಲಗೆರೆ ಗ್ರಾಮಕ್ಕೆ ಇತಿಹಾಸವಿದೆ. ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ವಿರೋಧದ ನಡುವೆಯೂ ಈ ನಿರ್ಧಾರ ತೆಗೆದುಕೊಂಡಿದ್ರೆ ಇವಾಗ ಶಾಸಕರಾಗಿದ್ದೀರಿ. ಮುಂದೆ ಉಳಿಯಬೇಕಾದ್ರೆ ಇನ್ನೂ ಕಾಲ ಮಿಂಚಿಲ್ಲ. ನೋಡಿ, ಮತದಾರರ ಮನಸ್ಸಿಗೆ ನೋವು ಮಾಡಿದ್ರೆ ಜನಪ್ರತಿನಿಧಿಯಾಗಲು ನೈತಿಕತೆ ಇಲ್ಲ. ಮತದಾರರು ದೇವರ ಸಮಾನ ಅನ್ನೋದನ್ನು ಅರಿತುಕೊಳ್ಳಿ ಎಂದ್ರು. ನಿಮ್ಮ ಜೊತೆ ನಾವಿದ್ದೇವೆ. ನಿಮ್ಮ ಹೋರಾಟಕ್ಕೆ ಬೆಂಬಲವಿದೆ. ಪಂಚಾಯಿತಿಯಾಗಿ ಉಳಿಯಬೇಕು. ಸರ್ಕಾರದ ಈ ನಿಲುವು ಸರಿಯಲ್ಲ. ಕ್ಯಾಬಿನೆಟ್ನಲ್ಲಿ ಸರವೇಗದಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಡಿ ಗ್ರೂಪ್ ನೌಕರರಿಗೆ ಸಂಬಳ ಕೊಟ್ಟಿಲ್ಲ, ಸಿಬ್ಬಂದಿಗಳ ನೇಮಕ ಮಾಡಿಕೊಂಡಿಲ್ಲ. ಇದು ಯಾವ ಉದ್ದೇಶ, ಪ್ರತಿಷ್ಠೆಗೆ ಎಂದು ಪ್ರಶ್ನಿಸಿದ್ರು. ಗ್ರಾಮದ ಹಿರಿಯರು, ಯುವಕರು ಜೊತೆಗೂಡಿ, ಅದರಲ್ಲೂ ವಿಶೇಷವಾಗಿ ನನ್ನ ತಾಯಿಗಳು ಸುದೀರ್ಘವಾದಂಥ ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ. 69 ದಿನಗಳಲ್ಲಿ ನಾನು ಬಂದಿರುವ ಭೇಟಿ ಮಾಡಿ ಕಾರಣದಿಂದ ಕ್ಷಮೆ ಕೊಡ್ತೀನಿ ಬದಲಿಗೆ ಹಲವಾರು ಕಾರಣಗಳಿಂದ ನಾನು ತಮ್ಮನ್ನ ಪ್ರಾರಂಭಿಕ ಹಂತದಲ್ಲೇ ಭೇಟಿ ಮಾಡಲಿಕ್ಕಾಗಿಲ್ಲ. ಒಂದು ಬಾರಿ ಡಿ.ಕೆ. ಕುಮಾರಸ್ವಾಮಿ ಅವರಿಗೆ ನೋಡಪ್ಪ ನನ್ನ ಪರವಾಗಿ ನೀವೇ ಒಂದು ನಿಮಿಷ ಹೋಗಿ
ನಮ್ಮ ರೈತರು ಭೇಟಿ ಮಾಡಬಾರ್ದು ಕಳಿಸಿದ್ರೆ ತಮ್ಮಣ್ಣ ಆಗುತ್ತೆ. ಈಗಾಗಲೇ ಸುರಂಗಕ್ಕ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ, ಎಲ್ಲ ವಿಷಯಗಳಲ್ಲಿ ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಪುನಃ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಈ ಒಂದು ಪಂಚಾಯತಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇದ್ದಂಥ ಒಂದು ಪಂಚಾಯತ್. ಅದರಲ್ಲೂ ವಿಶೇಷವಾಗಿ ಗೆಜ್ಜಲಗೆರೆ ಗ್ರಾಮಕ್ಕೆ ಒಂದು ಇತಿಹಾಸ ಇರತಕ್ಕಂಥ ತಾಲೂಕು ಗ್ರಾಮ ಇದು ಅಂತಕ್ಕಂಥದ್ದು ನಾನು ಅನಿಸ್ಕೊಂಡಿದ್ದೀನಿ. ಹಲವಾರು ಬಾರಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಗೆಜ್ಜಲಗೆರೆಯಲ್ಲಿ ಏನು ನಾನು ಬಂದಂಥ ಸಂದರ್ಭದಲ್ಲಿ ಅಕ್ಕ ಕರ್ಕೊಂಡೋದಲ್ಲಿ ನಮ್ಮ ಹಿಂದೆ ಗೋಲಿಬಾರಲ್ಲಿ ಇಬ್ಬರು ಮರಣ ಹೊಂದಂಥ ರೈತರಿಗೆ ಗೌರವ ಸಲ್ಲಿಸಲಿಕ್ಕೆ ಕರ್ಕೊಂಡೋದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಹೋರಾಟ ಅಂತ ಅಂದರೆ ಗೆಜ್ಜಲಗೆರೆ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಿಲ್ತಕ್ಕಂಥ ಒಂದು ಗ್ರಾಮ ಇದೆ. ಇಂಥ ಗ್ರಾಮದ ಜೊತೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಸ್ಥಳೀಯವಾದಂಥ ಜನಪ್ರತಿನಿಧಿಗಳು ನಿಮ್ಮ ಒಂದು ವಿರೋಧದ ನಡುವೆ ಈ ರೀತಿಯ ಒಂದು ದುಸ್ಸಾಹಸಿಕೆಯನ್ನು ಕೈ ಹಾಕಿದ್ದಾರೆ. ಈಗಲೂ ನಿಮ್ಮೆಲ್ಲರ ಪರವಾಗಿ ಅವರು ಹೇಳ್ತಕ್ಕಂಥದ್ದು, ಏನೋ ಬಂದು ಶಾಸಕರಾಗಿದ್ದೀರಿ, ಮುಂದೆ ನೀವು ಉಳಿಬೇಕು ಅನ್ನೋದಿದ್ರೆ ಈಗಲೂ ಕಾಲ ನಿಂತಿಲ್ಲ ಅಂತ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾದ್ರೆ ಮತ ಕೊಟ್ಟಂತ ಜನತೆಯ ಭಾವನೆಗಳಿಗೆ ಸ್ಪರ್ಶಿ ಕೆಲಸ ಮಾಡಬೇಕು. ಮತ ಕೊಟ್ಟಂತ ಮತದಾರರು ಏನಿದ್ದಾರೆ ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ರೀತಿಯ ತೀರ್ಮಾನಗಳನ್ನು ಮಾಡಿದ್ರೆ ಅಂತ ವ್ಯಕ್ತಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಯಾವುದೋ ನೈತಿಕತೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ ಕೊಟ್ಟಂತ ತಂದೆ ತಾಯಿಗಳಿದ್ದಾರೆ, ದೇವರು ಸಮಾನ ಅಂತಕ್ಕಂಥದ್ದನ್ನು ಮೊದಲು ಹುಟ್ಟಿದಲ್ಲಿ ಆ ಭಾವನೆಯನ್ನು ಇಟ್ಕೋಬೇಕಾಗ್ತದೆ ಜನಪ್ರತಿನಿಧಿ ಆಗ್ತಕ್ಕಂಥದ್ದು. ಈಗಾಗಲೇ ಅಕ್ಕವರು ಏನು ಹೇಳಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು, ಯುವಕರು, ನನ್ನ ರೈತ ಬಾಂಧವರು ತಾಯಂದಿರು ಕೊಟ್ಟಿದ್ದೀರಿ. ನಿಮ್ಮ ಈ ಒಂದು ಹೋರಾಟ 69 ದಿವಸ ಏನಿದೆ, 69 ದಿವಸ ನಾನು ನಿಮ್ಮ ಜೊತೆ ಇವತ್ತೇ ಬಂದಿದ್ದೇನೆ. ನಮ್ಮ ಜೊತೆಲಿ ತಮ್ಮಣ್ಣ ಅವರು, ವಿವೇಕ್ ಅವರು, ನಮ್ಮ ರಾಜಣ್ಣ ಅವರು, ಈಗ ನಮ್ಮ ರಮೇಶ್ ಎಲ್ಲೇ ಬಂದಿದ್ದಾರೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನಿಮ್ಮ ಧ್ವನಿ ಇವತ್ತೇನು ನಮಗೆ ಯಾವುದೇ ಕಾರಣಕ್ಕೂ ನಗರಸಭೆ ವ್ಯಾಪ್ತಿಗೆ ಸೇರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಪಂಚಾಯತಿಯಾಗಿ ಉಳಿಬೇಕು ಅನ್ನೋದು ಈ ಹೋರಾಟ ಏನಿದೆ, ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ. ನಮ್ಮದು ಮತ್ತು ನಮ್ಮ ಪಕ್ಷ ಅಂತ ಇರಲ್ಲ, ನಮ್ಮ ಜವಾಬ್ದಾರಿ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು. ಅದರಿಂದ ಇವತ್ತು ಜೊತೆಯಲ್ಲಿ ನಾವು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನಿಮ್ಮ ಈ ಒಂದು ದೃಢವಾದಂಥ ನಿಲುವೇ ಏನಿದೆ ನಮ್ಮ ಪಂಚಾಯಿತಿಯ ಮಟ್ಟದಲ್ಲೇ ಇದ್ದರೆ ನಮ್ಮ ಗ್ರಾಮವನ್ನು ನಾವು ಎಲ್ಲ ರೀತಿಯಲ್ಲಿ ಸುಭದ್ರವಾಗಿ ಸ್ವಾಭಿಮಾನದಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಬದುಕ್ತೀವಿ. ನಮಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ. ಆ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾರೆ, ಈ ಒಂದು ಸರ್ಕಾರದ ನಿಲುವೇನಿದೆ ಇವತ್ತು ಈಗಾಗಲೇ ಕ್ಯಾಬಿನೆಟ್ ತೀರ್ಮಾನ ಮಾಡಿಸ್ಬಿಟ್ಟಿದ್ದಾರೆ ಒತ್ತಾಯ. ನಾನು ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಬೇಕಂತ ನಮ್ಮ ಪ್ರಿಯ ಹೇಳಿ ಅವರು ವಿಷಯ ನನ್ನ ಮುಂದೆ ಇಟ್ಟಿದ್ದಾರೆ. ಏಕೆಂದರೆ 2 ಬಾರಿ ನಾನು ಸಭೆ ಮಾಡಿದೆ ಅಂತ ಹೇಳ್ತಾರೆ. ಮೊದಲು ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ, ಅವರು ವಿರೋಧ ವ್ಯಕ್ತಪಡಿಸಿ ಲೆಟರ್ ಬರೆದರು. ಮತ್ತೆ ಅದು ಏನೋ ಅವ್ರ ಮೇಲೆ ಒತ್ತಡ ಬಿತ್ತು, ಮತ್ತೆ ಪತ್ರ ಬರೆದು ಪಂಚಾಯತಿನ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಒತ್ತಾಯ ಹಾಕಿ ಆ ಪಂಚಾಯತಿ ಅಧ್ಯಕ್ಷರಿಂದ ಒಂದು ಪತ್ರ ಬರೆಸ್ಕೊಂಡ ಮೇಲೆ ಆಮೇಲೆ ಸರ್ಕಾರಕ್ಕೆ ಕಳಿಸಿ ಇದೆಲ್ಲ ರೆಕಮೆಂಡ್ ಮಾಡಿ ಇವತ್ತು ಕ್ಯಾಬಿನೆಟ್ನಲ್ಲೂ ಶರವೇಗದಲ್ಲಿ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದಾರೆ. ನಗರಸಭೆ ಸೇರಿಸಿ
ನಿಮಗೆ ಎಲ್ಲ ಗೊತ್ತು ಇಲ್ಲಿ ಈ ಪತ್ರಿಕೆಯನ್ನು ನೋಡಿದ್ರೆ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಕೊಡ್ಲಿಕ್ಕಾಗಿಲ್ಲ. 150 ಜನ ಸಿಬ್ಬಂದಿಗಳನ್ನ ಇವತ್ತವರೆಗೆ ನೇಮಕಾತಿ ಮಾಡ್ತಾ ಇರಲಿಲ್ಲ. ಸಿಬ್ಬಂದಿ ಕೊರತೆ ಇದೆ, ನಗರಸಭೆ ಕೆಲಸ ಮಾಡ್ಲಿಕ್ಕೆ ಅಂತಕ್ಕಂಥ ಹಲವಾರು ಮಾಹಿತಿಗಳನ್ನ ಈ ಪತ್ರಿಕೆ ಬರೆದ ರೀತಿ ನೋಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ 4-5 ಹಳ್ಳಿಗಳನ್ನ ಅಲ್ಲಿಗೆ ಸೇರಿಸ್ತಕ್ಕಂಥ ಉದ್ದೇಶ ಯಾವ ಪ್ರತಿಷ್ಠೆಯಿಂದ ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಸ್ಪಷ್ಟ ಮಾಡ್ತೀನಿ. ಈ ಕೆಲಸ ಮಾಡಿರ್ತಕ್ಕಂಥದ್ದಕ್ಕೆ ಇದು ಒಂದೇ ಅಲ್ಲ. ಏನು ಅಕ್ಕ ಅವರು ಹೇಳಿದ್ದಾರೆ, 2 ವರ್ಷ ಆಗಲಿ 1 ವರ್ಷ ಆಗಲಿ ನಾವಂತೂ ನಿರಂತರ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತೀರಿ. ಸರ್ಕಾರಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮಗಳ ಸಮ್ಮುಖದಲ್ಲೇ ನಾನು ಎಚ್ಚರಿಕೆ ಅಂತ ಹೇಳಿಕ್ಕೆ ಹೋಗೋದಿಲ್ಲ, ಬೇಡ, ಎಚ್ಚರಿಕೆ ಬೇಡ. ಈಗಲೂ ಕಾಲ ನಿಂತಿಲ್ಲ. ಇಷ್ಟು ಜನರ ವಿರೋಧದ ನಡುವೆ ಇವತ್ತಿನಿಂದ ನಿರ್ಣಯ ಮಾಡಿದ್ದೇವೆ. ಈ ನಿರ್ಣಯವನ್ನ ಮತ್ತೆ ವಾಪಸ್ ಕೊಡಬಹುದು, ಇದನ್ನ ಪಂಚಾಯತಿ ಮಟ್ಟದಲ್ಲೇ ಇಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಈ ಸಭೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರದ ಗಮನಕ್ಕೂ ಸಲ್ಲಿಸಿದೆ. ಸರ್ಕಾರಕ್ಕೆ ಪತ್ರನೂ ಬರೆಯುವುದಷ್ಟೇ ಅಲ್ಲ, ಸಂಬಂಧಪಟ್ಟಂತ ಬೆಳಗ್ಗೆ ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೂ ಫೋನಲ್ಲಿ ಮಾತಾಡಿದೆ, ನೀವು ಬರೋದಕ್ಕೆ ಮುಖ್ಯ ವಿಷಯ ತಿಳ್ಕೋಬೇಕು ಅಂತ. ಅವರು ಹೇಳಿದ್ರು, ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್, ಕೆಲವೊಂದು ಅಧಿಕಾರಿಗಳ ಬಡ್ಕಲಾಗಿದೆ ಅಂತ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೆ, ಒಂದು ಕೆಲಸ ಮಾಡಿ, ನಿಮ್ಮ ಅಧಿಕಾರಿಗಳು ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರನ್ನ ಇನ್ನೊಂದು ಬಾರಿ ಹಳ್ಳಿಗಳಿಗೆ ಕಳಿಸಿ, ಅಲ್ಲಿಯ ವಾತಾವರಣ ಏನಿದೆ, ಅಲ್ಲಿ ಜನಾಭಿಪ್ರಾಯ ಏನಿದೆ, ಅದೆಲ್ಲವನ್ನ ಇನ್ನೊಂದು ಬಾರಿ ನೀವು ಪರಿಶೀಲಿಸಿ ಮಾಹಿತಿ ತಗೊಂಡು ಈ ಒಂದು ತೀರ್ಮಾನವನ್ನ ಹಿಂಪಡಿಬೇಕು, ಮುಂದುವರಿಸಬೇಕು ಅಂತಕ್ಕಂಥದ್ದನ್ನ ಕೆಳಹಂತದಲ್ಲಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಮಾಹಿತಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಮಾತಾಡಿದ್ದೇನೆ. ನಾನು ಇಲ್ಲಿ ನಿಮ್ಮ ಮುಂದೆ ಈ ವಿಷಯವನ್ನು ಹೇಳಿ ಬಹುಶಃ ಇದನ್ನ ಇಲ್ಲಿಗೆ ಮರೆತು ಮುಂದಕ್ಕೆ ಹೋಗಲ್ಲ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರುತ್ತೀನಿ. ನನ್ನ ಮೇಲೆ ವಿಶ್ವಾಸ ಇದೆ, ನನ್ನ ಮೇಲೆ ನಂಬಿಕೆ. ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಮಾಜಿ ಸಚಿವ ಡಿಸಿ ತಮ್ಮಣ್ಣ, ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ, ಮುಖಂಡರುಗಳು, ಗೆಜ್ಜಲಗೆರೆ ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗಿಯಾಗಿದ್ರು.